ಇನ್ನು ಮಂಡ್ಯದಲ್ಲಿ ಪ್ರತಿಭಟನೆಯ ಪಾಲಿಟಿಕ್ಸ್ ಅಂತೂ ಜೋರಾಗಿ ನಡೀತಾ ಇದೆ. ಈಗಾಗಲೇ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಪ್ರತಿಭಟನೆಯ ಪಾಲಿಟಿಕ್ಸ್ ಅಂತೂ ಜೋರಾಗಿದೆ. ನೋಡಿ, ಎಚ್ಡಿಕೆ ವಿರುದ್ಧ ಪ್ರೊಟೆಸ್ಟ್ ಮಾಡಲಾಗಿದೆ. ನಿನ್ನೆ ಅಂದರೆ ಇವತ್ತು ಡಿಕೆಶಿ ವಿರುದ್ಧ ಅಲ್ಲಿ ಪ್ರತಿಭಟನೆ ಆಗಿದೆ. ಎಚ್ಡಿಕೆ ವಿರುದ್ಧ ತೇಜೋವಧೆ ಮಾಡ್ತಿದ್ದಾರೆ ಅಂತೇಳಿ ಡಿಕೆಶಿ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಜೆಡಿಎಸ್ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರಿಂದ ಪ್ರತಿಭಟನೆ ಆಗಿರುವಂಥದ್ದು. ನಗರದ ಫ್ಯಾಕ್ಟರಿ ಸರ್ಕಲ್ ಅಲ್ಲಿ ನೂರಾರು ಕಾರ್ಯಕರ್ತೆಯರ ಪ್ರೊಟೆಸ್ಟ್ ಇವತ್ತು 15 ನಿಮಿಷಗಳ ಕಾಲ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿ ಮಹಿಳಾ ನಾಯಕಿ ಸುರಭಿ ರಘು, ಜೆಡಿಎಸ್ನ ಹಿರಿಯ ಮಹಿಳಾ ನಾಯಕಿ ಅಂಬು ಜಮ್ಮರ್ ನೇತೃತ್ವದಲ್ಲಿ ಆಗಿರುವಂತಹ ಪ್ರತಿಭಟನೆ ಇದು. ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೀತಾ ಇರುವಂತಹ ಪಾಲಿಟಿಕ್ಸ್ ಪ್ರತಿಭಟನೆ ಇದು. ಅವತ್ತು ಎಚ್ಡಿಕೆ ವಿರುದ್ಧ ಪ್ರತಿಭಟನೆ ಆಯಿತು, ಇವತ್ತು ಡಿಕೆಶಿ ವಿರುದ್ಧದಲ್ಲಿ ಪ್ರತಿಭಟನೆ ಆಗಿದೆ. ಅಂದರೆ ಆರೋಪ ಪ್ರತ್ಯಾರೋಪ, ಈ ರಾಜಕಾರಣ ಅಂತ ಹೇಳಿದ ಮೇಲೆ ಈ ರೀತಿಯ ಆರೋಪ ಪ್ರತ್ಯಾರೋಪ ನಡೆಯೋದು ಸಹಜ. ನೋಡಿ, ಈಗ ಎಚ್ಡಿಕೆ ವಿರುದ್ಧ ತೇಜೋವಧೆ ಮಾಡ್ತಿದ್ದಾರೆ ಅಂತೇಳಿ ಡಿಕೆಶಿ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಜೆಡಿಎಸ್ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರಿಂದ ಆಗಿರುವಂತಹ ಪ್ರತಿಭಟನೆಯ ಎಲ್ಲ ಹೆಣ್ಣು ಮಕ್ಕಳಾಗ್ಲಿ ತಾಯಿಯಂದಿರಲಿ ಯಾರ್ಯಾದ್ರೂ ಹೊರಗಡೆ ಹೋಗಿ ಮನೆಗೆ ಬರತಕ್ಕ ಒಂದು ಕ್ರೆಡಿಟ್ ಇರಬೇಕು ಅಂತ ಹೇಳಿದ್ರು. ಪ್ರತಿಯೊಂದು ಹೆಣ್ಣು ಮಕ್ಕಳು ಅವ್ರಿಗೆ ಅಪನಂಬಿಕೆ ಇದ್ದಂತ ಸಂದರ್ಭದಲ್ಲಿ ಅವ್ರ ತಾಯಿ ಮೇಲೆ, ಹೆಂಡತಿ ಮೇಲೆ, ಮಗಳ ಮೇಲೆ ಅನುಮಾನ ಪಟ್ಟಿದ್ದು ತಪ್ಪು. ಅದೇ ಮದ್ದೂರಿ ಆಗಿರುವಂತ ಮದ್ದೂರಿ ಎಮ್ಎಲ್ಎ ಆಗಿರುವಂತ ಉದಯ್ ಅವರು ಹೆಣ್ಣು ಮಕ್ಕಳ ಮೇಲೆ ತುಚ್ಛವಾಗಿ ಮಾತಾಡುವಂತ ಕಲ್ಚರ್ ಇರುವಂತ ಎಮ್ಎಲ್ಎ ನಂಬಬೇಕಾ ಬೇಡ? ಎಲ್ಲ ಕಾಂಗ್ರೆಸ್ ಶಾಸಕರಿಗೆ ಧಿಕ್ಕಾರ ಧಿಕ್ಕಾರ. ಎಲ್ಲ ಹೆಣ್ಣು ಮಕ್ಕಳಾಗ್ಲಿ ತಾಯಿಯಂದಿರಲಿ ಯಾರ್ಯಾದ್ರೂ ಹೊರಗಡೆ ಹೋಗಿ ಮನೆಗೆ ಬರತಕ್ಕ ಒಂದು ಕ್ರೆಡಿಟ್ ಇರಬೇಕು ಅಂತ ಹೇಳಿದ್ರು. ಪ್ರತಿಯೊಂದು ಹೆಣ್ಣು ಮಕ್ಕಳು ಅವ್ರಿಗೆ ಅಪನಂಬಿಕೆ ಇದ್ದಂತ ಸಂದರ್ಭದಲ್ಲಿ ಅವ್ರ ತಾಯಿ ಮೇಲೆ, ಹೆಂಡತಿ ಮೇಲೆ, ಮಗಳ ಮೇಲೆ ಅನುಮಾನ ಪಟ್ಟಿದ್ದು ತಪ್ಪು. ಅದೇ ಮದ್ದೂರಿ ಆಗಿರುವಂತ ಮದ್ದೂರಿ ಎಮ್ಎಲ್ಎ ಆಗಿರುವಂತ ಉದಯ್ ಅವರು ಹೆಣ್ಣು ಮಕ್ಕಳ ಮೇಲೆ ತುಚ್ಛವಾಗಿ ಮಾತಾಡುವಂತ ಕಲ್ಚರ್ ಇರುವಂತ ಎಮ್ಎಲ್ಎ ನಂಬಬೇಕಾ ಬೇಡ? ನೋಡಿ, ಸಕ್ಕರೆ ನಾಡು ಮಂಡ್ಯದಲ್ಲಿ ಪ್ರತಿಭಟನೆಯ ಪಾಲಿಟಿಕ್ಸ್ ಅಂತೂ ಜೋರಾಗಿದೆ. ಅವತ್ತು ಕುಮಾರಸ್ವಾಮಿ ವಿರುದ್ಧ ಪ್ರತಿಭಟನೆ ಆಯಿತು, ಇವತ್ತು ಡಿಸಿಎಂ ಡಿಕೆಶಿ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಂದರೆ ಕುಮಾರಸ್ವಾಮಿ ವಿರುದ್ಧ ತೇಜೋವಧೆ ಮಾಡ್ತಿದ್ದಾರೆ ಅಂತ ಡಿಕೆಶಿ ವಿರುದ್ಧ ಇವತ್ತು ಮಾಡ್ತಾ ಇರುವಂಥ ಪ್ರತಿಭಟನೆ ಇದು. ಜೆಡಿಎಸ್ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರಿಂದ ಪ್ರತಿಭಟನೆಯನ್ನು ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಗರದ ಫ್ಯಾಕ್ಟರಿ ಸರ್ಕಲಲ್ಲಿ ನೂರಾರು ಕಾರ್ಯಕರ್ತೆಯರು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಂದರೆ ನಿಮ್ಗೆ ಗೊತ್ತಿದೆ, ಅಂದರೆ ಈ ಹಿಂದೆ ಕುಮಾರಸ್ವಾಮಿಯವರ ಹೇಳಿಕೆ ವಿಚಾರವಾಗಿ, ಅಂದರೆ ಈ ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿ ಆಗಿರ್ಬೋದು, ಈ ಒಂದು ಕುಮಾರಸ್ವಾಮಿಯವರ ಹೇಳಿಕೆಯನ್ನು ಆಧರಿಸಿ ಸಹಜವಾಗಿ ಕಾಂಗ್ರೆಸ್ ನಾಯಕರು ಇದನ್ನು ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡಿದ್ರು. ಆ ರೀತಿಯ ಕೆಲವೊಂದಿಷ್ಟು ಪದಗಳ ಬಳಕೆ ಇದೆಯಲ್ಲ, ಅದು ಬಹಳ ಎಚ್ಚರವನ್ನು ವಹಿಸಿ ಮಾತನಾಡಬೇಕಾಗತ್ತೆ. ಕುಮಾರಸ್ವಾಮಿಯವರು ಯಾವ ಉದ್ದೇಶವನ್ನು ಇಟ್ಕೊಂಡು ಆ ರೀತಿ ಹೇಳಿದ್ರೋ ಗೊತ್ತಿಲ್ಲ, ಬಟ್ ಅದಕ್ಕೆ ಕುಮಾರಸ್ವಾಮಿಯವರ ಉತ್ತರವನ್ನು ನೀಡಬೇಕು. ಈ ಹಿಂದೆ ಅದರ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಈ ಒಂದು ವಿಚಾರವನ್ನು ಇಟ್ಕೊಂಡು ಕುಮಾರಸ್ವಾಮಿಯವರ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು ಅವತ್ತು. ಇವತ್ತು ಡಿಕೆಶಿ ವಿರುದ್ಧ ಪ್ರತಿಭಟನೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಡಿಕೆಶಿ ವಿರುದ್ಧ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ ಇವತ್ತು ಮಂಡ್ಯದಲ್ಲಿ. ಯಾಕೆ ಈ ಪ್ರತಿಭಟನೆ? ಕುಮಾರ್, ಏನು ಮಂಡ್ಯದಲ್ಲಿ ಕುಮಾರಸ್ವಾಮಿ ವಿರುದ್ಧ ಏನು ಮಹಿಳೆಯರ ಬಗ್ಗೆ ಅವಹೇಳನಕಾರಿಗೆ ಮಾತನಾಡಿದರೆ ಗ್ಯಾರಂಟಿ ವಿಚಾರದಲ್ಲಿ ಅಂತೇಳಿ ಕಳೆದ ಒಂದು ವಾರದಿಂದಲೂ ಕೂಡ ಸತತವಾಗಿ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಅದಕ್ಕೆ ವಿರುದ್ಧವಾಗಿ ಈಗ ಮಂಡ್ಯದಲ್ಲಿ ಪ್ರತಿಭಟನೆ ಪಾಲಿಟಿಕ್ಸ್ ಜೋರಾಗಿದೆ. ಅದರಲ್ಲೂ ಕೂಡ ಮಹಿಳಾ ಮನೆಗಳು ಕೂಡ ಈಗ ಪರವಾಗಿ ಬೀದಿಗಳ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಈಗ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಕೂಡ ಹಿಂದೆ ಏನು ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ರು. ಜೊತೆಗೆ ಅವರ ಸಚಿವ ಸಂಪುಟದ ಶಾಮನೂರು ಶಿವಶಂಕರಪ್ಪ ಕೂಡ ಮಹಿಳೆಯರ ಬಗ್ಗೆ ಒಂದು ತುಚ್ಛ ಎತ್ತರದಿಂದ ಮಾತಾಡ್ತಿದ್ರು. ಇವರೆಲ್ಲದರಿಂದ ಕೂಡ ಸಾಕಷ್ಟು ಅವರ ಪಕ್ಷದಲ್ಲಿ ಅಷ್ಟೊಂದು ಮಹಿಳೆಯರ ಬಗ್ಗೆ ಗೌರವ ಇಲ್ಲದೆ ಮಾತಾಡುವಂತದ್ದು. ಅವರು ಯಾವ ನೈತಿಕತೆ ಇಟ್ಕೊಂಡು ಈಗ ಕುಮಾರಸ್ವಾಮಿ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾರೆ. ಕುಮಾರಸ್ವಾಮಿ ತೇಜೋವಧೆಗಾಗಿ ಈಗ ತಾಸು ಕೊಟ್ಟು ಮಹಿಳೆಯರ ಬಗ್ಗೆ ಪ್ರತಿಭಟನೆ ಮಾಡುವಂತ ಕೆಲಸಕ್ಕೆ ಇಳಿದಿದ್ದಾರೆ ಅಂತ ಹೇಳಿ ಇವತ್ತು ಮಂಡ್ಯದ ಏನು ಶುಗರ್ ಫ್ಯಾಕ್ಟರಿ ಸರ್ಕಲ್ನಲ್ಲಿ ಸುಮಾರು 15 ನಿಮಿಷಗಳ ಕಾಲ ಮೈಸೂರು ಬೆಂಗಳೂರು ಹೆದ್ದಾರಿ ತೆಗೆದು ಈಗ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ಕೂಡ ಏನು ಇನ್ನು ಮುಂದಾದ್ರೂ ಕೂಡ ಕಾಂಗ್ರೆಸ್ ನಾಯಕರು ಮಹಿಳೆಯರಿಗೆ ಗೌರವ ಕೊಡುವಂತ ಕೆಲಸವನ್ನ ಮಾಡಬೇಕು. ಇಲ್ಲಿದ್ರೆ ಮಹಿಳೆಯರೆಲ್ಲರೂ ಕೂಡ ರಾಜ್ಯಾದ್ಯಂತ ಬೀದಿಗಿಳಿದು ಡಿಕೆ ಶಿವಕುಮಾರ್ ಸೇರಿದಂತೆ ಯಾರು ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಮಾತನಾಡುವಂತ ಮಂಡ್ಯ ಶಿವಕುಮಾರ್ ಅಥವಾ ಕಾಂಗ್ರೆಸ್ ಶಾಸಕರು ಕೂಡ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಇವತ್ತು
ಬಿಜೆಪಿ ಮತ್ತು ಜೆಡಿಎಸ್ ನ ಮಹಿಳಾ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ನಡೆಸುವಂತಿದ್ದಾರೆ. ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.